ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಮಲ್ಲೇಶ್ವರಂ ಕ್ಷೇತ್ರದ ಹಾಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವಥ್ ನಾರಾಯಣ್ ರವರ ಹುಟ್ಟುಹಬ್ಬ ಆಚರಣೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಾಂಡವಪುರ ಬಿಜೆಪಿ ನಗರ ಅಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಎನ್ ಸೋಮಶೇಖರ್ ನೇತೃತ್ವದಲ್ಲಿ ಇಂದು ಬೆಳಿಗ್ಗೆ ಪಾಂಡವಪುರದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹೆಸರಿನಲ್ಲಿ ಅರ್ಚನೆ, ದೇವರಿಗೆ ಪಂಚಾಮೃತ ಅಭಿಷೇಕ, ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಯಿತು. ನಂತರ ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆಯ ಒಳರೋಗಿಗಳಿಗೆ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ CA ಅರವಿಂದ್ ರವರ ಜೊತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಣ್ಣು, ಬ್ರೆಡ್ ವಿತರಿಸಿ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಜೈಕಾರವನ್ನು ಕೂಗಿದರು. ಇದೇ ಸಂದರ್ಭದಲ್ಲಿ ಪಾಂಡವಪುರ ಟೌನ್ ಬಿಜೆಪಿ ಅಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಎನ್ ಸೋಮಶೇಖರ್ ಮಾತನಾಡಿ, ನಮ್ಮ ಪಕ್ಷದ ರಾಜ್ಯ ನಾಯಕರು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಯಕರಿಗೆ ಮತ್ತಷ್ಟು ಉನ್ನತ ಹುದ್ದೆ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ನಮ್ಮ ನಾಯಕರು ಉಪಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲೆಗೆ ವಿಶ್ವವಿದ್ಯಾನಿಲಯ ಸ್ಥಾಪಿಸಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ 5,000 ಲ್ಯಾಪ್ಟಾಪ್ ವೈಯಕ್ತಿಕವಾಗಿ ವಿತರಿಸಿದ್ದಾರೆ. ಕೋವಿಡ್ ಕಷ್ಟಕಾಲದಲ್ಲಿ ಮಂಡ್ಯ ಪಾಂಡವಪುರ ಆಸ್ಪತ್ರೆಗೆ ಆಕ್ಸಿಜನ್ ಕೇಂದ್ರ ಸ್ಥಾಪಿಸಿದ್ದಾರೆ. ಈಗಾಗಲೇ ರಾಜಕೀಯವಾಗಿ ಉಪಮುಖ್ಯಮಂತ್ರಿ ಸ್ಥಾನ ದೊರಕಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಸ್ಥಾನ ಲಭಿಸಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಮಂಗಳಾ ನವೀನ್ ಕುಮಾರ್, ಪಾಂಡವಪುರ ತಾಲೂಕು ಅಧ್ಯಕ್ಷ ಧನಂಜಯ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KL ಆನಂದ್, ವಕೀಲ ನಲ್ಲಹಳ್ಳಿ ಸುರೇಶ್, ಸೋಮಾಚಾರಿ, ಚಂದ್ರಶೇಖರ್, ಬಿಜೆಪಿ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರಾದ ಪುರಸಭೆ ಮಾಜಿ ಉಪಾಧ್ಯಕ್ಷ L ಅಶೋಕ್, ಮಂಜುನಾಥ್, ಮಲ್ಲೇಶ್, ನರಸಿಂಹಾಚಾರಿ, ಚಿಕ್ಕಬೇಡರಹಳ್ಳಿ ಚೆನ್ನಪ್ಪ, ಬನ್ನಂಗಾಡಿ ಸುರೇಶ್, ಬಳಗಟ್ಟ ಅಶೋಕ್, ರಾಮಚಂದ್ರ ಸೇರಿದಂತೆ ಅನೇಕ ಮುಖಂಡರಿದ್ದರು. ನೀವು ಬಾಗಿಲಿರಲ್ಲ ಸರ್ ಈಗ ಬನ್ನಿ ಸರ್. ಕೆಳಗಿಟ್ಟು ಇಲ್ಲಿ ಇದೈತೆ, ಕೆಳಗಿಟ್ಬಿಡು, ಕೈಗೆ ಏಟ್ ಮಾಡ್ಬಿಡ. ಹೋಗಿ ಪ್ರಶ್ನೆ ಮಾಡಿದ್ದೀರಿ. ಇದು ಒಂದು ಉತ್ತಮ ಒಂದು ಕೆಲಸ. ಎಲ್ಲ ನಾಯಕರ ಒಂದು ಉತ್ತಮ ಆಗ್ಬೋದು, ಮತ್ತು ಒಂದು ರಾಷ್ಟ್ರೀಯ ನಾಯಕ ಆಗ್ಬೋದು, ಮತ್ತು ಜಿಲ್ಲಾ ನಾಯಕರು, ಎಲ್ಲ ಒಂದು ನಾಯಕರ ಒಂದು ಉತ್ತಮವನ್ನು ಚೆನ್ನಾಗಿ ನಮ್ಮ ತಾಲೂಕಿನ ಆಚರಿಸಬಹುದಾಗಿದೆ. ಆ ನಿಟ್ಟಿನಲ್ಲಿ ಒಂದು ಬಡ ರೋಗಿಗಳಿಗೆ ಬರುವಂಥ ಪೇಷಂಟ್ಗಳಿಗೆ ಮತ್ತು ಇಲ್ಲಿ ಒಂದು ಏನು ಒಂದು ಗುಂಪಿ ನೌಕರರಿಗೆ ಒಂದು ಹಣ್ಣು ಹಂಪಲ ವಿತರಣೆ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಅದು ಬಹಳ ಮುಖ್ಯವಾದ ಒಂದು 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 ಕಾರ್ಯ. ಸೊ ಈ ಕಾರ್ಯ ಇನ್ನೂ ಜಾಸ್ತಿ ಚೆನ್ನಾಗಿ ನಡೀಬೇಕು. ಯಾಕೆಂದರೆ ಬರುವ ರೋಗಿಗಳಿಗೆ ಊಟ ಮತ್ತು ಹಣ್ಣು ಹಂಪಲನೇ ನಮಗೆ ಅವರಿಗೆ ಶಕ್ತಿ ಕೊಡುವಂಥ ಒಂದು ಆಹಾರ. ಇದು ಉತ್ತಮವಾಗಿ ನಡ್ಕೊ ಬರ್ತಾ ಇದೆ. ಯಾವುದೇ ಒಂದು ಸಂಘ ಸಂಸ್ಥೆಗಳು, ರಾಜಕೀಯ ಮುಖಂಡರು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಅದಕ್ಕೆ ನಾನು ತಾಲೂಕು ಈಗ ಆಸ್ಪತ್ರೆ ಅಧಿಕಾರಿಯಾಗಿ ಅಭಾರಿಯಾಗಿರ್ತೇನೆ. ಕೊಡಿ. ಇರಿ ಪೇಷಂಟ್ ಇಲ್ಲ ಇಲ್ಲ ಬರ ಏ ಇಲ್ಲಿ ಬೇಡ ಅವರು
ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರಂ ಶಾಸಕರಾದ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರ ಜನ್ಮದಿನ. ಅವರ ಜನ್ಮದಿನ ಪ್ರಯುಕ್ತ ನಮ್ಮ ಮೇಲುಕೋಟೆ ಕ್ಷೇತ್ರದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಮುಂದಿನ ಚಂದ್ರಬಳ್ಳೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮತ್ತು ಅಭಿಷೇಕವನ್ನು ಇಟ್ಕೊಂಡು ಅವರಿಗೆ ಆ ದೇವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಈಗಾಗಲೇ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನವನ್ನು ಲಭಿಸಲಿ, ಅವರಿಗೆ ಆಯುಷ್ ಆರೋಗ್ಯ ಮತ್ತು ಅವರ ರಾಜಕೀಯ ಜೀವನದಲ್ಲಿ ಭವಿಷ್ಯ ಇನ್ನೂ ಉಜ್ವಲವಾಗಿ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ. ಅದಾದ ನಂತರ ಈ ಸರ್ಕಾರಿ ಹಾಸ್ಪಿಟಲಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಇದೆಲ್ಲ ಇದಾದ ನಂತರ ಮತ್ತೊಮ್ಮೆ ನಮ್ಮ ಎಲ್ಲ ಪಾಂಡವಪುರ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಬಳಗದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಭಾರತ್ ಮಾತಾ ಕಿ ಅವ್ರ ಹೆಸರಲ್ಲೆಲ್ಲ ದೇವ್ರಿಗೆ ಅರ್ಚನೆ ಎಲ್ಲ ಮಾಡಿಸಿದ್ರು. ಅರ್ಚನೆಯನ್ನು ಮಾಡಿಸಿದ್ದೀವಿ. ವಿಶೇಷ ಅಭಿಷೇಕ ಮತ್ತು ಅರ್ಚನೆ ಎಲ್ಲ ಮಾಡ್ತಿದ್ವಿ. ಹಾಗೆಯೇ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಗೆ ವಿಶ್ವವಿದ್ಯಾನಿಲಯವನ್ನು ತಂದುಕೊಟ್ಟಿದ್ದಾರೆ. ಹಾಗೆಯೇ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಎಲ್ಲ ತಾಲೂಕುಗಳನ್ನ ಸರ್ಕಾರಿ ಹಾಸ್ಪಿಟಲ್ಗಳೇ ತಂದುಕೊಟ್ಟಿದ್ದಾರೆ. ಅಶ್ವತ್ಥನಾರಾಯಣ ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗ, ಅವರ ತಾಯಿ ಮಂಡ್ಯ ಜಿಲ್ಲೆಯವರು. ಸೊ ಅದರಿಂದ ಮಂಡ್ಯ ಜಿಲ್ಲೆಯ ಜನತೆ ಮತ್ತೊಮ್ಮೆ ಅಶ್ವತ್ಥನಾರಾಯಣ ಅವ್ರಿಗೆ ಕೈ ಹಿಡಿಬೇಕು, ಅವ್ರನ್ನ ಬೆಳೆಸಬೇಕು, ಅವರ ರಾಜಕೀಯ ಜೀವನದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ಕೊಂತ ಅಶ್ವತ್ಥನಾರಾಯಣರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯಗಳು. ಹಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಡಾಕ್ಟರ್ ಅಶ್ವತ್ಥನಾರಾಯಣ ಅವರಿಗೆ, ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರಿಗೆ.